ಹಾಯ್ ಅಂಕಲ್, ನನ್ನ ಹೆಸರು ರಕ್ಷಿತಾ ಅಂತ. ನಾನು ಈಸ್ಟ್ ಪಾಯಿಂಟ್ ಕಾಲೇಜಿಂದ ಬಂದಿದ್ದೀನಿ. MBA ಸ್ಟೂಡೆಂಟ್ ನಾನು. ನಿಮ್ಮ ಬಿಸ್ನೆಸ್ ಎಲ್ಲ ಹೆಂಗೆ ನಡೆಯುತ್ತೆ ಅಂತ ನೋಡೋಕ್ಕೆ ಬಂದಿದ್ದೀನಿ. ಮತ್ತು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ನಿಮ್ಮ ಬಿಸ್ನೆಸ್ ಬಗ್ಗೆ. ನಾನು ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್. ನಿಮ್ಮ ಹೆಸರು ಅಂಕಲ್? ಮಂಜುನಾಥ್. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಪಾನಿಪುರಿ ಮಾಡ್ತಾ ಇದ್ದೀರಾ ಅಂಕಲ್? ಈ ಅಂಗಡಿ ಬಂದು 42 ವರ್ಷದ್ದು. ನಾನು ಇಲ್ಲಿ ಕೆಲಸಕ್ಕೆ ಸೇರಿ 28 ವರ್ಷ ಆಗಿದೆ. 28 ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ ಈ ಅಂಗಡಿಯಿಂದ. ಫಸ್ಟಿಂದ ಇದೇ ಪ್ಲೇಸಲ್ಲಿ ಇದೆಯಾ ಅಂಕಲ್? ಈ ಜಾಗದಲ್ಲಿ ಇದ್ದೀವಿ. ಇದು ನಮ್ಮ ಮಾಲೀಕರಾದ ಸುಬ್ರಹ್ಮಣ್ಯ ಅವ್ರದ್ದು ಅಂಗಡಿ ಇದು. ಅವ್ರು ನಮಗೆ 28 ವರ್ಷದಿಂದ ಬಿಟ್ಕೊಟ್ಟಿದ್ದಾರೆ ಈ ಅಂಗಡಿನ. ಅದರಿಂದ ನಮ್ಮ ಜೀವನ ನಡ್ಕೊಂಡು ಹೋಗ್ತೈತೆ. ಓಕೆ ಅಂಕಲ್, ಮತ್ತು ನಿಮ್ಗೆ ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ ಅಂಕಲ್ ಇಲ್ಲಿ? ಇಲ್ಲಿ ಒಂದು 7 ರಿಂದ 8 ಸಾವಿರ ಆಗ್ತದೆ. ಓಕೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಅಂಕಲ್? ಸ್ಟಾರ್ಟಿಂಗ್ ಬಂಡವಾಳ ಎಷ್ಟು ಹಾಕಿದ್ರಿ? ಹಾಂ, ಸ್ಟಾರ್ಟ್ ಮಾಡಿರಿ ನೋಡಿ ಬಿಸ್ನೆಸ್. ಅವಾಗ ಎಷ್ಟು ಬಂಡವಾಳ ಹಾಕಿದ್ರಿ? ಬಂಡವಾಳ ಕಮ್ಮಿ, ಲಾಭ ಜಾಸ್ತಿ. ಇದಕ್ಕೆ ಬಂಡವಾಳ 5 ರಿಂದ 6 ಸಾವಿರ ಇದ್ರೆ ಸಾಕು, ಜೀವನ ಮಾಡ್ಬೋದು. ಅಂಕಲ್, ನಿಮ್ಗೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎಲ್ಲಿಂದ ತರಿಸ್ಕೊತೀರಾ? ನಮ್ಮ ಆಲ್ಮೋಸ್ಟ್ ನಾವೇ ಎಲ್ಲ ರೆಡಿ ಮಾಡೋದು, ಸ್ವಂತ ಎಲ್ಲ ರೆಡಿ ಮಾಡೋದು ನಾವೇ. ನೀವು ಹೋಮ್ ಡೆಲಿವರಿ ಎಲ್ಲ ಮಾಡ್ತೀರಾ ಅಂಕಲ್? ಇದೆ, ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂಕಲ್, ಇವಾಗ ಕೋವಿಡ್ ಟೈಮಲ್ಲೆಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ, ತುಂಬ ಬಿಸ್ನೆಸ್ಸು. ಆ ಥರ ನಿಮ್ಮ ಬಿಸ್ನೆಸ್ ಯಾವಾಗನ ತುಂಬ ಲಾಸ್ ಆಗಿ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡೋ ಅಷ್ಟೇನಾದರೂ ಆಗಿದೆಯಾ? ಆಗಿತ್ತು, ಅವಾಗ ಕೊರೋನಾ ಟೈಮಲ್ಲಿ ಆಗಿತ್ತು. ಅವಾಗ ಅಂಗಡಿಗಳೆಲ್ಲ ಮುಚ್ಚಿ ಸ್ವಲ್ಪ ತೊಂದರೆಗಳಾಗಿತ್ತು. ಇವೆಲ್ಲ ನೀವೇ ಮ್ಯಾನೇಜ್ ಮಾಡ್ತೀರಾ, ಇಲ್ಲ ನಿಮ್ಮ ಅಸಿಸ್ಟೆಂಟು ಯಾರಾದರೂ ಇದ್ದಾರೆ? ನಮ್ಮ ಹತ್ರ ಅಸಿಸ್ಟೆಂಟ್ಗಳಿದ್ದಾರೆ, 4 ಜನ ಇದ್ದಾರೆ. ಅವರು ಸಹಾಯ ಮಾಡ್ತಾರೆ, ಅವರಿಂದ ನಮ್ಮದು. ಮತ್ತು ಈ ಪಾನಿಪುರಿಗಳೆಲ್ಲ ಕಾಂಟ್ರಾಕ್ಟ್ ಕೊಡ್ತಾರೆ ನೋಡಿ, ಮದುವೆಗಳಿಗೆಲ್ಲ. ಆ ಥರ ನೀವು ಆರ್ಡರ್ಸ್ ತೊಗೊತೀರಾ? ನಮ್ಮ ಜೀವನನೇ ಮದುವೆ ಆರ್ಡ್ರುಗಳು, ಮ್ಯಾರೇಜ್ ಆರ್ಡ್ರು, ಆಲ್ ಫಂಕ್ಷನ್ಸ್. ಅದರಿಂದನೇ ನಮ್ಮ ಜೀವನ ನಡೀತಾರೆ. ನಿಮ್ಗೆ ಇದಕ್ಕಿಂತ ಅದರಲ್ಲಿ ಜಾಸ್ತಿ ಲಾಭ ಬರುತ್ತೆ. ಅಂಕಲ್, ನಿಮ್ಮದು ಬಂಗಾರಪೇಟೆಯಲ್ಲೇ ತುಂಬ ಫೇಮಸ್ ಪಾನಿಪುರಿ. ನಿಮ್ಮ ಟೇಸ್ಟು ಮತ್ತು ಕ್ವಾಂಟಿಟಿ ಜಾಸ್ತಿ ಕೊಡ್ತೀರಾ ನೀವು. ನಿಮ್ಮದ್ರಲ್ಲಿ ಐಟಮ್ಸ್ ಎಲ್ಲ ಏನೇನಿದೆ ಅಂಕಲ್? ಮೇಡಮ್, ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ. ಆ ವೆರೈಟೀಸ್ಗಳಲ್ಲಿ ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ, ನಿಪ್ಪಟ್ಟು ಮಸಾಲೆ, ನಿಪ್ಪಟ್ಟು ಬೇಲು, ಚಕ್ಲಿ ಬೇಲು, ಚೋಚೋ ಬೇಲು, 2 in 1, ಓಂಪುಡಿ ಮಸಾಲೆ, ಕಾಂಗ್ರೆಸ್ ಮಸಾಲೆ, ಟೊಮೊಟೊ ಸ್ಲೈಸು, ದಹಿ ಪೂರಿ, ಸುಮಾರು ವೆರೈಟೀಸ್ ಇದೆ ಮೇಡಮ್ ನಮ್ಮ ಹತ್ರ. ಜಾಸ್ತಿ ಸೇಲ್ ಆಗೋ ಐಟಮ್ ಯಾವುದು ಅಂಕಲ್? ನಿಮ್ಮ ಫೇಮಸ್ ಯಾವ್ದು ಐಟಮ್? ಬಂಗಾರಪೇಟೆಯಲ್ಲಿ ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ ಫೇಮಸ್. ನಿಮ್ಮ ಅಂಗಡಿದು ಸ್ಪೆಷಲ್ ಐಟಮ್? ನಮ್ಮ ಅಂಗಡಿಲಿ ಜಾಮೂನ್ ಫೇಮಸ್. ಓಕೆ, ಈ ಚಾಟ್ಸ್ ಐಟಮಲ್ಲಿ ಯಾವ್ದು ಫೇಮಸ್? ಪಾನಿ, ಮಸಾಲೆ 2 ಫೇಮಸ್. ಅಕೌಂಟ್ಸ್ ಎಲ್ಲ ನೀವೇ ನೋಡ್ಕೊತೀರಾ ಅಂಕಲ್? ಅಕೌಂಟ್ಸ್ ಎಲ್ಲ ನಿಮ್ಮ ಅಂಗಡಿದು ನೀವೇ ನೋಡ್ತೀರಾ? ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂಕಲ್? ಎಷ್ಟು ಓದಿದ್ದೀರಾ? ಡಿಗ್ರಿ ಓದಿದ್ದೀನಿ. ಡಿಗ್ರಿ ಮಾಡಿದ್ದೀರಾ? ಡಿಗ್ರಿ ಮಾಡಿ ಅಂಗಡಿ ಹಾಕ್ಕೊಂಡಿದ್ದೀರಾ? ಅದರಿಂದ ಉದ್ಧಾರ ಆಗಿಲ್ಲ, ಇದರಿಂದ ಜೀವನ ನಡೀತೈತೆ. ಕರೆಕ್ಟ್ ಅಂಕಲ್. ನಿಮಗೆ ಆಚೆ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಅಂದರೆ ಕಂಪ್ನೀಸ್ಗೆ ಹೋಗಿ ಕೆಲಸ ಮಾಡೋದು ಬೇಡ ಮೇಡಮ್. ಅದು 2ರಷ್ಟು ಲಾಭ ದೇವ್ರು ಕೊಟ್ಟಿದ್ದಾರೆ, ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಓಕೆ ಅಂಕಲ್, ಇವಾಗ ಎಲ್ಲೋದ್ರೂ ಇಂಡಿಯಾದಲ್ಲಿ ಬಂಗಾರಪೇಟೆ ಚಾಟ್ಸ್ ಫೇಮಸ್ಸು. ನೀವೆಲ್ಲೋದ್ರೂ ಕಾಣಿಸೋದು ಬಂಗಾರಪೇಟೆ ಅಂತ. ನಿಮ್ಮ ಇವಾಗ ಮಂಜು ಪಾನಿಪುರಿ ಫೇಮಸ್ಸು. ನಿಮ್ಮದು ಬ್ರಾಂಚಸ್ ಎಲ್ಲಾದರೂ ಓಪನ್ ಮಾಡಿದ್ದೀರಾ ಬೆಂಗಳೂರಲ್ಲಿ? ಎಲ್ಲನ ಬೆಂಗಳೂರಲ್ಲಿ ಟೌನ್ ಹಾಲ್ ಹತ್ರ LIC ಬಿಲ್ಡಿಂಗ್ ಹಿಂದ್ಗಡೆ. ಬರೀ ಬೆಂಗಳೂರಲ್ಲ? ಹಾಂ, ಬೆಂಗಳೂರು ಇದೆ, ಕೋಲಾರ ಇದೆ, ಚಿಂಚಟ್ನಳ್ಳಿ ಕ್ರಾಸಲ್ಲಿ ಒಂದಿದೆ. ಅಂಕಲ್, ನೀವು ಇವಾಗ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆ, ನಿಮ್ದು ಯಾವಾಗೂ ಕ್ರೌಡ್ ಇರುತ್ತೆ. ನೀವು ಯಾಕೆ ಅಂಕಲ್ ಇಷ್ಟೇ ಜಾಗದಲ್ಲಿ ಇಟ್ಕೊಂಡಿದ್ದೀರಾ? ಬೇರೆ ದೊಡ್ಡ ಕಡೆ ಮಾಡಿ ಹಂಗೇನು ಇಲ್ವಾ ನಿಮಗೆ? ಜನಕ್ಕೆ ಕುತ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಕೊಡೋ ಥರ? ಇದು ಹಳೆ ಅಂಗಡಿ, ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಇದರಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸುಮಾರು ಅಂಗಡಿಗಳಿದೆ ನಮ್ಮದು, ದೊಡ್ಡ ಅಂಗಡಿಗಳಿದೆ. ಆದರೆ ಈ ಅಂಗಡಿನ ಬಿಟ್ಕೊಡಕ್ಕೆ ಹೋಗಲ್ಲ. ಇಲ್ಲಿದ್ರೆ ನಿಮ್ಗೆ ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ ಅಂತ ಈ ಅಂಗಡಿನ ಎಲ್ಲ ಅಂಗಡಿಗಳು ಇಂಪ್ರೂವ್ಮೆಂಟ್ ಆಗಿದೆ. ಓಕೆ ಅಂಕಲ್, ಸರಿ ಅಂಕಲ್, ನಿಮ್ಮ ಬಿಸ್ನೆಸ್ ಹೀಗೆ ಪ್ರಾಫಿಟ್ ಜಾಸ್ತಿ ಆಗಲಿ. ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದಾಗೆ ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಮೇಡಮ್.